ಸಮಚರಣ ಸರೋಜಂ ಸಾಂದ್ರನೀಲಾಂಬುಧಾಭಂ ಜಗನನಿಹಿತ ಪಾಣಿಂ ಮಂಡನಂ ಮಂಡನಾನ ತರುಣ ತುಳಸೀಮಾಲಾ ಕಂಧರಂ ಕಂಜನೇತ್ರಂ ಸದಯ ಧವಲಹಾಸಂ ವಿಠ್ಠಲಂ ಚಿಂತಯಾಮಿ ವಿಠ್ಠಲಂ ಚಿಂತಯಾಮಿ. ಗುರು ರಾಘವೇಂದ್ರ ತೀರ್ಥ ನೇತಾ ರಾಜಿಸುವಾತ ವಿರಾಜಿಸುವಾತ ಗುರು ರಾಘವೇಂದ್ರ ತೀರ್ಥ ನೇತಾ ರಾಜಿಸುವಾತ ವಿರಾಜಿಸುವಾತ ಬಣ್ಣದಿಂದ ಬಹಳ ಬೋಧಿಸುವಾತ ನಮಗೆ ಸಣ್ಣ ದೊಡ್ಡ ಭಿಷ್ಟಗಳನ್ನು ಸಾಧಿಸುವಾತ. ಬಣ್ಣದಿಂದ ಬಹಳ ಬೋಧಿಸುವಾತ ನಮಗೆ ಸಣ್ಣ ದೊಡ್ಡ ಭಿಷ್ಟಗಳನ್ನು ಸಾಧಿಸುವಾತ. ಪುಣ್ಯವಂತರಿಂದ ಬಹಳ ಪೂಜೆಗೊಂಬಾತ ಪುಣ್ಯವಂತರಿಂದ ಬಹಳ ಪೂಜೆಗೊಂಬಾತ ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾತ. ರಾಘವೇಂದ್ರ ತೀರ್ಥನೇತ ರಾಜಿಸುವಾತ ವಿರಾಜಿಸುವಾತ ಗುರು ರಾಘವೇಂದ್ರ ತೀರ್ಥನೇತ ರಾಜಿಸುವಾತ ವಿರಾಜಿಸುವಾತ. ಕಾಮಕ್ರೋಧಾದಿಗಳನ್ನು ಕಾಲಿಲೊದ್ದಾತ ಈತ ವ್ಯೋಮಕೇಶನಂತೆ 4 ವೇದ ಪ್ರಖ್ಯಾತ. ಕಾಮಕ್ರೋಧಾದಿಗಳನ್ನೇ ಕಾಲಿಲೊದ್ದಾತ ಈತ ವ್ಯೋಮಕೇಶನಂತೆ 4 ವೇದ ವಿಖ್ಯಾತ. ಭೂಮಿಯೋಳ್ ದುರ್ವಾದಿಗಳನ್ನೇ ಭೂರಿಗೆದ್ದಾತ ಭೂಮಿಯೋಳ್ ದುರ್ವಾದಿಗಳನ್ನೇ ಭೂರಿಗೆದ್ದಾತ. ಶ್ರೀ ಯೋಗೀಂದ್ರ ತೀರ್ಥರೇ ಶಿಷ್ಯನೆಂಬಾತ. ರಾಘವೇಂದ್ರ ತೀರ್ಥನೇತ ರಾಜಿಸುವಾತ ವಿರಾಜಿಸುವಾತ ಗುರು ರಾಘವೇಂದ್ರ ತೀರ್ಥನೇತ ರಾಜಿಸುವಾತ ವಿರಾಜಿಸುವಾತ. ಸಿದ್ಧವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದಾತ ನಮ್ಮ ಮಧ್ವಶಾಸ್ತ್ರಗಳನ್ನೇ ತಾ ಹೇಳಿಕೊಟ್ಟಾತ. ಸಿದ್ಧವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದಾತ ನಮ್ಮ ಮಧ್ವಶಾಸ್ತ್ರಗಳನ್ನೇ ತಾ ಹೇಳಿಕೊಟ್ಟಾತ. ಮಧ್ವೇಶ ವಿಠ್ಠಲನ ಧ್ಯಾನದಲ್ಲಿರುವ ಮಧ್ವೇಶ ವಿಠ್ಠಲನ ಧ್ಯಾನದಲ್ಲಿರುವ ತುಂಗಭದ್ರ ತೀರದಲ್ಲಿ ತಾನು ವಾಸವಾದಾತ. ರಾಘವೇಂದ್ರ ತೀರ್ಥನೇತ ರಾಜಿಸುವಾತ ವಿರಾಜ
ರಾಜಸುವಾತ ಗುರು ರಾಘವೇಂದ್ರ ತೀರ್ಥನೇತ ರಾಜಸುವಾತ ವಿರಾಜಸುವಾತ ರಾಜಸುವಾತ ವಿರಾಜಸುವಾತ. ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಕಾಯೋಯನ್ನ ಶುಭಕಾಯ ಭಜಿಸುವೆನು ಕಾಯೋಯನ್ನ ಶುಭಕಾಯ ಭಜಿಸುವೆನು ಕಾಯೋ ತವಕ ಚಂದ್ರ ಗುರುವೇ ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಕಂಡ ಕಡೆಗೆ ತಿರುಗಿ ಬೆಂಡಾದೆನು ಕೊನೆಗೆ. ಕಂಡ ಕಡೆಗೆ ತಿರುಗಿ ಬೆಂಡಾದೆನು ಕೊನೆಗೆ. ಕಂಡವರ ಕೊಂಡಾಡುತ್ತ ನಿಮ್ಮ ಕಂಡವರ ಕೊಂಡಾಡುತ್ತ ನಿಮ್ಮ ಕಂಡೆ ಕಟ್ಟ ಕಡೆಗೆ ಗುರುವೇ ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ನೇಮವು ಜನಗೆಲ್ಲಿ ಇರುವುದು ಕಾಮಾಧಮನಲ್ಲಿ. ನೇಮವು ಜನಗೆಲ್ಲಿ ಇರುವುದು ಕಾಮಾಧಮನಲ್ಲಿ. ಶ್ರೀಮಖ ಮಹಿಮನೆ ಪಾಮರನ ನಿಮ್ಮ ಶ್ರೀಮಖ ಮಹಿಮನೆ ಪಾಮರನ ನಿಮ್ಮ ನಾಮ ಒಂದೇ ಬಲ್ಲೆ ಗುರುವೇ ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಮಂತ್ರವನಾನರಿಯೇ ಶ್ರೀಮನ್ಮಂತ್ರಾಲಯ ದೊರೆಯೇ. ಮಂತ್ರವನಾನರಿಯೇ ಶ್ರೀಮನ್ಮಂತ್ರಾಲಯ ದೊರೆಯೇ. ಅಂತರಂಗದೊಳು ನಿಂತು ಪ್ರೇರಿಸುವ ಅಂತರಂಗದೊಳು ನಿಂತು ಪ್ರೇರಿಸುವ ನಂತಾದ್ರೀಶ ದೊರೆಯೇ ಗುರುವೇ ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಕಾಯೋಯನ್ನ ಶುಭ ಕಾಯ ಭಜಿಸುವೆನು ಕಾಯೋಯನ್ನ ಶುಭ ಕಾಯ ಭಜಿಸುವೆನು ಕಾಯೋ ತವಕ ಚಂದ್ರ ಗುರುವೇ ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಯತಿ ವರದೇಂದ್ರ
ಶ್ರೀ ಗುರುರಾಜ ರಾಘವೇಂದ್ರ. ಎಲ್ಲ ಕಾರ್ಯಗಳು ಮುಗಿದ್ಮೇಲೆ ಇಲ್ಲಿ ಕನಕಾಭಿಷೇಕ ಅರ್ಪಣೆ ಮಾಡುವಂಥ ಕಾರ್ಯಕ್ರಮ ಇರುತ್ತೆ. ಆದರೆ ಇವತ್ತು ಅನಿರೀಕ್ಷಿತವಾಗಿ ಎಲ್ಲ ಸೇರಿದ್ದೀವಿ. ಬಳಗದ ಎಲ್ಲರೂ ಇಲ್ಲ, ಕೆಲವರು ಬಂದಿದ್ದೀವಿ. ಕಾರಣ ಅಂದರೆ ಸುಮಾರು 3-4 ವರ್ಷದ ಹಿಂದೆ ನನಗೆ ಮದುವೆ ಆಗಿದೆ. ಮದುವೆ ಆದಮೇಲೆ ಅವ್ರ ದಂಪತಿ ಸಮೇತ ಬಂದು ಇಲ್ಲಿ ರಾಯರ ಕನಕಾಭಿಷೇಕ ಮತ್ತು ಹೆಣ್ಣು ಕೊಟ್ಟಂತಹ ಅವರು ಅವ್ರ ಮಾವ ಅತ್ತೆ ಅವರು ದಂಪತಿ ಬಂದು ಇಲ್ಲಿ ಕನಕಾಭಿಷೇಕ ಮಾಡ್ತೀವಿ ರಾಯರಲ್ಲಿ ಅರ್ಚನೆ ಮಾಡ್ಕೊಂಡಿದ್ವಿ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ, ಇದು ಭಾಳ ಜಾಗೃತ ಸರಿಯಾಗಿ ಬೆಂಗಳೂರಲ್ಲಿ ಅನೇಕ ಮಕ್ಕಳಿವೆ, ಬೇರೆ ಬೇರೆ ಇವೆ, ಭಾಳ ಚೆನ್ನಾಗೂ ಇದೆ. ಕರ್ನಾಟಕಕ್ಕೆ ರಾಷ್ಟ್ರೀಯಾಗಿ ಒಳ್ಳೆಯ ಅಲಂಕಾರ ಇನ್ನೂ ಇದೆ. ಆದರೆ ಈ ಮಠ ವಿಶೇಷವಾಗಿ ರಾಯರ ಸಾನ್ನಿಧ್ಯವನ್ನು ಹೊಂದಿದೆ. ಅದಕ್ಕೆ ಮುಖ್ಯ ಕಾರಣ ಭಾಳ ಹಳೆ ಮಠ, 80 ವರ್ಷ ಆಯಿತು. ನಾಳೆ ಮುಂದಿನ ವಾರ 80 ವರ್ಷದ ಒಂದು ಉತ್ಸವ ಮಾಡ್ತೀಯ ಸ್ವಾಮಿಗಳು ಮೆರವಣಿಗೆ ಎಲ್ಲ. ಇದು ಬೆಂಗಳೂರಿನಲ್ಲಿ 2ನೇ ಬೃಂದಾವನ, ಮೊದಲನೇ ಬೃಂದಾವನ ಚಿಕ್ಕಪೇಟೆ, 2ನೇ ಬೃಂದಾವನ ಇದೆ. ಎಲ್ಲ ಸ್ವಾಮಿಗಳು ಮಂತ್ರಾಲಯದಲ್ಲಿ ಇರುವಂಥ ಎಲ್ಲ ಸ್ವಾಮಿಗಳು ಬಂದಿದ್ದಾರೆ. ಮುಂಚೆ ಇದೇ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ರಾಯರು ವಿಶೇಷ ಜಾಗೃತ ಸಂವಿಧಾನ, ಅನೇಕ ಪವಾಡಗಳು ಮಹಿಮೆಗಳು ನಡೆದಿವೆ. ಅನುಭವ ಈಗ ಬಡಗ ಬಂದಿರೋದೆಲ್ಲ ಗೊತ್ತಿದೆ. ಅದೇ ಪ್ರಭಾವದ ಇನ್ನೊಂದು ಪಟ ನಾವು ಮಾಡಿಸಿದ್ದೆ, ಇದು ಗಾಜು. ಅಕಸ್ಮಾತ್ ಏನಾದರೂ ಇದಾಗ್ಬಿಟ್ರೆ ನಮ್ಮ ಮನಸ್ಸಿಗೆ ಊಟವಾಗುತ್ತೆ ಅಂದ್ಬಿಟ್ಟು ನಾವು ಗಾಜನ್ನ ತರೋದು ಬೇಡ ಅಂದ್ಬಿಟ್ಟು ನಾವು ಇನ್ನೊಂದು ಅದು ಗಾಜಲ್ಲ, ಮನೆಯಲ್ಲಿ ಅದು ಗಾಜಲ್ಲ, ಅದೇ ಆರಾಧನೆ ಸಂದರ್ಭ ಉಪಯೋಗಿಸ್ತಾರೆ. ವರ್ಷ ಸುಮಾರು ಒಂದು 20 ವರ್ಷ 25 ವರ್ಷ ಬೆಳಗ್ಗೆ. ಈಗ ನಾವು ಪ್ರಾರಂಭ ಮಾಡಿ 39 ವರ್ಷ ಆಯಿತು. 39 ವರ್ಷ ಒಬ್ಬ ಮನುಷ್ಯನ ಆಯಸ್ಸಿನ ಮಧ್ಯ. ಸೊ 39 ವರ್ಷದ ಕಾಲ ರಾಯರು ಪ್ರತಿ ವರ್ಷ ಆರಾಧನೆ, ಪ್ರತಿ ತಿಂಗಳ ಭಜನೆ ಇದೆಲ್ಲ ಮಾಡಿಸ್ಕೊಂಡಿದ್ದಾರೆ. ಅಂದರೆ ನಮ್ಮ ಸಾಮರ್ಥ್ಯ ಅಲ್ಲ, ಅವ್ರ ಕರುಣೆ ಎಷ್ಟಿದೆ ಅಂತ ಗೊತ್ತಾಗ್ತದೆ. 1 ವರ್ಷ 2 ವರ್ಷ ಅಥವಾ 5 ವರ್ಷ ನಿಯಮಿತವಾಗಿ ಯಾವುದೇ ವಿಘ್ನ ಇಲ್ಲದೆ ಬರೋದೇ ಕಷ್ಟ. ಅಂಥದ್ದು 39 ವರ್ಷಗಳ ಕಾಲ ಯಾವುದೇ ಕೊರತೆ ಇದೆ ನಿರ್ವಿಘ್ನವಾಗಿ ಮಾಡಿಸ್ಕೊಂಡಿದ್ದಾರೆ. ಅಂದರೆ ವರ್ಷ ಅಭಿವೃದ್ಧಿ ವೈಭವ ಇದು ಅವ್ರ ಕರುಣೆ. ಅದಕ್ಕೆ ಅವರ ಚರಣಶ್ಲೋಕದಲ್ಲಿ ನಮೋ ಅತ್ಯಂತ ದಯಾಲಯ. ಈಗ ಡಿಕ್ಷನರಿ ಇದ್ದಿರುತ್ತೆ, ಒಂದೊಂದು ಪದಕ್ಕೆ ಒಂದೊಂದು ಅರ್ಥ ಅಂತ ಕೊಟ್ಟಿರ್ತಾರೆ. ಕರುಣೆ ಅಂತ ಕೊಟ್ಟರೆ ರಾಘವೇಂದ್ರ ಸ್ವಾಮಿಗಳು ಅಂತ ಹಾಕ್ಬಿಟ್ರೆ ಸಾಕು. ಕರುಣೆಗೆ ಪೂರ್ತಿ ಅರ್ಥ ಅದೇ ಅವರೇ, ಯಾವುದೂ ಇಲ್ಲ. ಹಾಗೆ ಅಂಥ ಕಾರುಣ್ಯ ರಾಯರದು. ಇವತ್ತು ಈ ಸನ್ನಿಧಾನದಲ್ಲಿ ಯಾಕೆ ನೀವು ಬಂದಿದ್ದೀರಿ ಅಂತಂದರೆ, ಮನೆಗೆ ಹೋದ್ಮೇಲೆ ಎಷ್ಟು ಆಯುಷ್ಯ ಇದೆಯೋ ಗೊತ್ತಿಲ್ಲ ನಮಗೆ. ನಾವೆಲ್ಲ ಅಂದ್ಕೊಂಡಿದ್ದೀವಿ ಸಾವು ಯಾರಿಗೋ ಬೇರೆಯವ್ರಿಗೆ ಬರುತ್ತೆ, ನಮ್ಗೆ ಬರಲ್ಲ ಅಂತ. ಯಾವ ಕ್ಷಣದಲ್ಲಿ ಯಾರಿಗೆ ಯಾವ ವಯಸ್ಸಿನಲ್ಲಿ ಹೇಗೆ ಬರುತ್ತೋ ಗೊತ್ತಿಲ್ಲ. ನನ್ನ ಜೊತೆ ಕೆಲಸ ಮಾಡ್ತಿದ್ದೀನಿ 52 ವರ್ಷ, ರಾಮಪ್ರಸಾದ್ ಅಂತ ಇದು ವಯಸ್ಸು ಪರಿಸ್ತಾರೆ. ಇನ್ನು ಸಹ ಹೇಳಿದ್ದಾರೆ, ಸುಮ್ಮನೆ ಅದು ಇದು ಮಾತಾಡ್ತಾ ನೀವೇ ಇಟ್ಕೊಳ್ಳಿ, ನಾಳೆ ಯಾರಿಗೆ ಏನೋ ಗೊತ್ತಿಲ್ಲ ಹಾಗೆ ಅಂತಂದು. ನಿಜವಾಗ್ಲೂ ನಾಳೆ ಅವ್ರು ಬರಲೇ ಇಲ್ಲ, ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಹೋಗಿ ಹಾಗೆ ಪ್ರಯತ್ನ ಪಡಿ ಮಾಡ್ತಾರೆ. ಯಾಕೆಂದರೆ ಈ ಮುಂದೆ ಈ ಥರ ಜನ್ಮ ನಾವು ಬರ್ತೇವೆ ಅನ್ನೋದು ನಿಶ್ಚಿತ ಇಲ್ಲ. ಈ ಜನ್ಮ ತಪ್ಪಿದ್ರೆ ಯಾವ ಸಾಧನವೂ ನಿಶ್ಚಯ ಇಲ್ಲ, ಏನೂ ಗೊತ್ತಿಲ್ಲ. ಯಾವ ಜನ್ಮ ಮನುಷ್ಯರಾಗ್ತೀವೋ, ಪ್ರಾಣಿಗಳಾಗ್ತೀವೋ, ಪಶುವಾಗ್ತೀವೋ, ಪಕ್ಷಿಗಳಾಗ್ತೀವೋ, ಕ್ರಿಮಿಕೀಟಗಳಾಗ್ತೀವೋ, ಹೇಗಾಗ್ತೀವೋ ಗೊತ್ತಿಲ್ಲ. ಏನೋ ರಾಯರು ಕರುಣೆ ಮಾಡಿ ಇದು ಜನ್ಮ ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮುಂದಿನ ಆಯಸ್ಸು ಸೇವೆಯಲ್ಲಿ ಸಾಧ್ಯವಾದಷ್ಟು ಎಲ್ಲರಿಗೂ ಶುಭವಾಗಿ ಜ್ಞಾನ, ಭಕ್ತಿ, ವೈರಾಗ್ಯ, ಐರಾಗ್ಯ ಎಲ್ಲ ಅಭಿಷ್ಟಗಳು ಮುಂದೆ ಕೂಡ ರಾಯರು ಸಿದ್ಧ ಮಾಡಿಕೊಡಲಿ ಅಂತ
ಈ ವಧುವರರಿಗೆ ನವದಂಪತಿಗಳಿಗೆ ಕೊಟ್ಟು ಆಶೀರ್ವಾದ ಮಾಡಿ ಆನಂದ